ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ನಾ ರಾಹುಲ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ನಮ್ಮ ಬೆಂಗಳೂರಿನ ಕನಕಪುರದಲ್ಲಿರುವಂತಹ ದಿ ಆರ್ಟ್ ಆಫ್ ಲಿವಿಂಗ್. ನಾವು ಇವತ್ತು ಕನಕಪುರದಲ್ಲಿರುವ ಶ್ರೀ ಗುರೂಜಿಯವರ ಆಶ್ರಮ ದಿ ಆರ್ಟ್ ಆಫ್ ಲಿವಿಂಗ್ ವಿಸಿಟ್ ಮಾಡಿದಂತಹ ಕ್ಷಣ. ನಾವು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ನಮಗೆ ತುಂಬಾ ಖುಷಿಯಾಯಿತು ಮತ್ತು ಅಷ್ಟೇ ಅಲ್ಲದೆ ಮೈಂಡ್ ಕೂಡ ತುಂಬ ಪೀಸ್ಫುಲ್ ಅನ್ನಿಸ್ತು. ಯಾಕಂದರೆ ಅಲ್ಲಿ ಆ ರೀತಿಯಾದಂಥ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿತ್ತು. ನೀವು ಲಗೇಜನ್ನು ಬ್ಯಾಗ್ಸನ್ನು ಕ್ಯಾರಿ ಮಾಡಿದರೆ ನಿಮಗೆ ಇಟ್ಕೊಳ್ಳಿಕ್ಕೆ ಸಪ್ರೇಟ್ ಆದಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿ ಭದ್ರತಾ ಕೊಠಡಿ ಅಂತ ಇರುತ್ತೆ. ಅಲ್ಲಿ ನಾವು ನಮ್ಮ ಲಗೇಜನ್ನು ಇಟ್ಕೊಳ್ಬೋದು. ಅದು ಸೇಫ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಮುಂದೆ ಎಂಟ್ರೆನ್ಸಿಂದ ಬರ್ತಾ ಇದ್ದ ಹಾಗೆ ಅಲ್ಲಿ ಒಂದು ಕೌಂಟರ್ ಹಾಲ್ ಅಂತ ರೂಮ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಡೀಟೇಲ್ಸ್ ಆದ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಅವರು ಸ್ವತಃ ಅವರ ಸ್ವಂತ ವೆಹಿಕಲಲ್ಲಿ ನಿಮಗೆ ಇಡೀ ಸಂಬಂಧಪಟ್ಟಂತಹ ಆಶ್ರಮಕ್ಕೆ ಯಾವ್ಯಾವುದು ಬಿಲ್ಡಿಂಗ್ಸ್ ಇದ್ದಾವೆ, ಯಾವುದು ಗೋಶಾಲೆ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ವಿಸಿಟ್ ಮಾಡ್ಬೋದು ಫ್ರೀಯಾಗಿ. ನಾವು ಫಸ್ಟ್ ಕೌಂಟರಿಗೆ ಹೋಗಿ ಟಿಕೆಟನ್ನು ಮಾಡಿದ್ವಿ. ಇದಕ್ಕೆ ಯಾವುದೇ ರೀತಿ ಅಮೌಂಟನ್ನು ಪೇ ಮಾಡೋದಿರೋದಿಲ್ಲ. ನಾವೇ ಅವರು ಫ್ರೀಯಾಗಿ ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ಗೋಶಾಲೆ, ಇದಕ್ಕೆ ನಾವು ದೇಶೀಯ ಹಸುಗಳ ಸಂರಕ್ಷಣೆ ಸ್ಥಳ ತಾಣ ಅಂತ ಕರಿತೀವಿ. ಯಾಕೆಂದರೆ ಗೋ ಎಂದು ಅಂದರೆ ಹಸು ಮತ್ತು ಶಾಲೆ ಎಂದರೆ ಆಶ್ರಯ. ಎಷ್ಟೋ ಹಸು ದನ ಕರುಗಳಿಗೆ ಆಶ್ರಯ ತಾಣವಾಗಿದೆ ಈ ದಿ ಆರ್ಟ್ ಆಫ್ ಲಿವಿಂಗ್. ದ ಫೌಂಡರ್ ಆಫ್ ದಿ ಆರ್ಟ್ ಆಫ್ ಲಿವಿಂಗ್, ಗುರುದೇವ್ ಶ್ರೀ ಶ್ರೀ ರವಿಶಂಕರ್. Gurudev Sri Sri Ravishankar is a global humanitarian, spiritual leader and ambassador of peace. Gurudeva's vision of personal and social transformation through mental health and wellness has ignited a global movement in over 180 countries, uplifting the lives of more than 500 million people. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾವು ನೋಡಿದ್ದು, ಗುರುದೇವ ಶ್ರೀ ಶ್ರೀ ರವಿಶಂಕರ್ ಅವರು ವೈದಿಕ ಶಿಕ್ಷಣದ ವೈಭವವನ್ನು ಉಳಿಸುವ ಮತ್ತು ಉತ್ತೇಜಿಸುವಲ್ಲಿ ತಮ್ಮ ಪಾತ್ರವನ್ನು ತೊಡಗಿಸಿಕೊಂಡಿದ್ದಾರೆ. ಕಾರಣ ಮುಂದಿನ ಪೀಳಿಗೆಗೆ ವೈದಿಕ ಸಂಪ್ರದಾಯವನ್ನು, ಅದರ ಪ್ರಾಚೀನ ಶುದ್ಧತೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬಾ ವೆರೈಟಿ ಶಾಪ್ಸ್ ಕೂಡ ಇರುತ್ತೆ. ನಮಗೆ ಬೇಕಾದದನ್ನು ನಾವು ಪೇ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೋದು. ಅನ್ನದಾನ ಕೂಡ ಇರುತ್ತೆ. ಪ್ರತಿಯೊಬ್ಬರು ಈ ಆಶ್ರಮನ ವಿಸಿಟ್ ಮಾಡ್ತಾರೆ, ಅವರಿಗೆ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ. ಒಂದ್ಸಲ ನಾವು ಅವ್ರ ವೆಹಿಕಲ್ ಮೇಲೆ ಎಲ್ಲ ವೀಕ್ಷಣೆಯನ್ನು ತೋರಿಸ್ತಾರೆ. ಸಂಬಂಧಪಟ್ಟಂತಹ ಗೋಶಾಲೆ, ಗುರುಕುಲ ಶಾಲೆ ಆಗಿರ್ಬೋದು, ಹಾಗೆ ಅವ್ರದ್ದು ಯಾವ ಥರ ಕಾಲೇಜಸ್ ಇದೆ, ಆಯುರ್ವೇದಿಕ್ ಹಾಸ್ಪಿಟಲ್, ಆಯುರ್ವೇದಿಕ್ ಕಾಲೇಜಸ್, ಅಲ್ಲಿ ಸ್ಟೇಯಿಂಗ್ ಫೆಸಿಲಿಟಿ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅದಾದ ನಂತರ ಕೊನೆಯದಾಗಿ ಅವರು 10 ಮಿನಿಟ್ಸ್ ಧ್ಯಾನ, ಅದು ಕೂಡ ಫೆಸಿಲಿಟಿ ಇರುತ್ತೆ. 10 ಮಿನಿಟ್ಸ್ ಧ್ಯಾನನ ಮಾಡಿ ನಾವು ಒಂದು ಮನಸ್ಸಿಗೆ ಸಂತೋಷವಾದಂಥ ರೀತಿಯಲ್ಲಿ ನಾವು ಆ ಪ್ಲೇಸಿಂದ ಹಿಂತಿರುಗಿ ಬರ್ಬೋದು. ಸೊ ನಾವು ವೀಕೆಂಡನ್ನು ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡುವಂಥವ್ರು. ಸೊ ಒನ್ ಟೈಮ್ ನಾವು ದಿ ಆರ್ಟ್ ಆಫ್ ಲಿವಿಂಗ್ಗೆ ವೀಕ್ಷಣೆ ಮಾಡಿದಾಗ ನಿಜವಾಗ್ಲೂ ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಐ ಹೋಪ್ ಈ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೀವು ಒನ್ ಟೈಮ್ ವಿಸಿಟ್ ಮಾಡಿ. ಸೊ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.